ನಾನು ಹೇಳುತ್ತಿರುವಂತಹ ವಿಷಯ, ಕೆಲವೊಮ್ಮೆ ನಮಗೆ ದುಃಖಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಅದರಲ್ಲಿ ನಾವು ಅಲ್ಲಾಹನಿಗೆ ಸಮರ್ಪಣೆ ಮಾಡಬೇಕು. ನಮ್ಮ ಕಷ್ಟಗಳು ಸುಖಗಳು ಎಲ್ಲವೂ ಅಲ್ಲಾಹನಿಗೆ ಸಮರ್ಪಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಒಂದು ವ್ಯಕ್ತಿ ನೈಜವಾದ ಮುಸಲ್ಮಾನ್ ಆಗಲಿಕ್ಕೆ ಸಾಧ್ಯವಾಗ್ತಾರೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಟಿಲ್ಲದ ಸರದಾರ, ಸಾಟಿಲ್ಲದ ಸುಲ್ತಾನ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಾಂತಿ, ಸತ್ಕರ್ಮ, ಸಮಾಧಾನದ ಸುಮಧುರ ಸಂದೇಶಗಳನ್ನು ಸಾರವತ್ತಾಗಿ ಸಾರಿದಂತಹ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಒಂದು ದಿವಸ ನಡೆದುಕೊಂಡು ಹೋಗುವಾಗ ಕಬ್ರಸ್ಥಾನದಲ್ಲಿ ಒಂದು ಮಹಿಳೆ ಬಂದು ಕಬರನ್ನು ಹಿಡಿದು ಹಿಕ್ಕ ಮಾಡಿ ಆ ಅಟ್ಟಹಾಸವಾಗಿ ಕೂಗ್ತಾ ಇದ್ದಾರೆ. ಇದನ್ನು ನಬಿಯವರು ಕಂಡರು. ಆ ಸಂದರ್ಭದಲ್ಲಿ ಆ ತಾಯಿಯೊಂದಿಗೆ ಹೇಳಿದ್ರು, ಮಗಳೇ ಏಕೆ ಇಲ್ಲಿ ಅಳುತ್ತಾ ಇದೆಯಾ? ಆ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಹೇಳಿದ್ರು, ನನ್ನ ಮಗ ಪ್ರಾಯದಲ್ಲಿ ನನ್ನ ಮಗ ಮರಣ ಹೊಂದಿದ್ದಾನೆ, ಆದ ಕಾರಣ ನನ್ನ ದುಃಖ ಸಹಿಸಲು ಸಾಧ್ಯವಾಗ್ತಾ ಇಲ್ಲ, ಅದಕ್ಕೆ ನಾನು ಇಲ್ಲಿ ಬಂದು ಕೂಗ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಶಾಂತಿಯ ಪ್ರತೀಕವಾದಂತಹ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಓ ತಾಯಿ ಸಮಾಧಾನ ಮಾಡ್ಕೋ ಅಂತ ಹೇಳಿ ಹೋಗಿದ್ರು. ಅದು ಈ ತಾಯಿಗೆ ಗೊತ್ತಿಲ್ಲ ನನ್ನ ಹತ್ತಿರ ಬಂದದ್ದು ನಬಿ ಅಂತ ಹೇಳಿ, ನನ್ನ ಹತ್ತಿರ ಬಂದದ್ದು ನಬಿ ಅಂತ ಹೇಳಿ ಈ ತಾಯಿಗೆ ಗೊತ್ತಿರಲಿಲ್ಲ. ಮತ್ತೆ ಮನದಟ್ಟಾಯಿತು, ಇಲ್ಲಿ ಬಂದದ್ದು ಜನಿಸಿದ ಮಗು ಹೆಣ್ಣೆಂಬ ಏಕ ಕಾರಣಕ್ಕಾಗಿ ಜನ್ಮ ಕೊಟ್ಟ ತನ್ನ ಜಾತಿಯನ್ನು ಜೀವಂತವಾಗಿ ಹೊರಡುತ್ತಿದ್ದ ಜಾಹಿಲಿಯ ಯುಗದಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವನಿಗೆ ಮಾನವತೆಯ ಮಮತೆಯನ್ನು ತೋರಿಸಿಕೊಟ್ಟಂತಹ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಈ ತಾಯಿ, ಓ ನಬಿಯೇ, ನಂಗೆ ಗೊತ್ತಿರಲಿಲ್ಲ, ಕ್ಷಮಿಸಿಬಿಡಿ, ನನ್ನ ಮನೆಗೆ ಹೋಗ್ತೇನೆ, ಇನ್ಶಾ ಅಲ್ಲಾಹ್ ಇವತ್ತಿನಿಂದ ನೀವು ಹೇಳಿದ ಹಾಗೆ ನಾನು ಕ್ಷಮಿಸ್ತೇನೆ, ಸಬೂರು ಮಾಡ್ತೇನೆ ಅಂತ ಹೇಳುವಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಮಹಿಳೆಯಲ್ಲಿ ಹೇಳಿದರು, ಅಸ್ಸಬ್ರು ಇಂದ ಸದಮತಿಲ್ ಊಲಾ. ತಾಯಿ, ಯಾವುದೇ ಒಂದು ಆಪತ್ತು ಬಂದಾಗ, ಯಾವುದೇ ಒಂದು ತೊಂದರೆ ಆದಾಗ ಪ್ರಥಮ ಘಟ್ಟದಲ್ಲಿ ಸಹಿಸಬೇಕು.